ಜಾತಿ ಗಣತಿಯ ಸಮೀಕ್ಷೆ ಸಿದ್ದು ಸಂಪುಟ ಇಬ್ಬಾಗ ಹಿಂದೂ ಜಾತಿಗಳಲ್ಲಿ ಕ್ರಿಶ್ಚಿಯನ್ ಹೆಸರು ಸೇರ್ಪಡೆ ಡಿಸಿಎಂಡಿಕೆ ಸೇರಿ ಬಹುತೇಕ ಸಚಿವರಿಂದ ವಿರೋಧ. ಯಾಕ್ರಿ ಹಿಂದೂ ಜಾತಿಯಲ್ಲಿ ಕ್ರಿಶ್ಚಿಯನ್ ಅವರ ಹೆಸರನ್ನ ಯಾಕೆ ತೆಗೆದುಕೊಂಡು ಬರ್ತೀರಾ? ಪ್ಯೂರ್ ಕ್ರಿಶ್ಚಿಯನ್ ಅಲ್ಲ, ಪ್ಯೂರ್ ಹಿಂದೂ ಯಾಕೆ ಬೇಕ್ರಿ? ನಿಮ್ ಜಾತಿ ಸಮೀಕ್ಷೆ ಯಾಕೆ ತಗೊಂಡು ಬರ್ತಾ ಇದ್ದೀರಾ ಅಂತ ಸಾಕಷ್ಟು ಜನರು ಮಾತಾಡ್ತಾ ಇದ್ದಾರೆ. ಜಾತಿ ಗಣತಿ ಸಮೀಕ್ಷೆ ಸಿದ್ದು ಸಂಪುಟ ಇಬ್ಬಾಗ ಹಿಂದೂ ಜಾತಿಗಳಲ್ಲಿ ಕ್ರಿಶ್ಚಿಯನ್ ಹೆಸರು ಸೇರ್ಪಡೆ ಡಿಸಿಎಂಡಿಕೆ ಸೇರಿ ಬಹುತೇಕ ಸಚಿವರಿಂದ ವಿರೋಧ. ಲಿಂಗಾಯತರ ಸಮುದಾಯದ ಸಚಿವರಿಂದ ಪ್ರಬಲ ವಿರೋಧ. ಮೊಟ್ಟ ಮೊದಲ ಬಾರಿಗೆ ಎಂಬಿ ಪಾಟೀಲ್ ರೋಷಾವೇಶ. ಲಿಂಗಾಯತ ಧರ್ಮವನ್ನ ಒಡೆಯಬೇಕು ಅಂದಿದ್ದರೇನು? ನಾವು ಈ ಹೊಸ ಕಾಲಂ ಅನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಹಲವು ಸಚಿವರಿಂದ ಮುಖ್ಯಮಂತ್ರಿಗಳಿಗೆ ನೇರ ಎಚ್ಚರಿಕೆ. ಇಷ್ಟೆಲ್ಲ ವಿವಾದಗಳ ಮಧ್ಯೆ ಈ ಒಂದು ಜಾತಿ ಗಣತಿ ಮಾಡಬೇಕಾ? ಸದ್ಯಕ್ಕೆ ಬೇಡ, ಮುಂದೂಡಿ ಅಂತ ಹೇಳಿ ಸಚಿವರು ಆಗ್ರಹಿಸಿದ್ದಾರೆ. ಎಸ್ ವೀಕ್ಷಕರೇ, ಕಾಂಗ್ರೆಸ್ನಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬಾಗ ನಡೆದಿದೆ, ಇಬ್ಬಾಗಗಳಾಗ್ತಾ ಇದೆ. ಯಾಕಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸಿದ್ದು ಸರ್ಕಾರ ಎಲ್ಲವನ್ನೂ ಕೂಡ ನಿಭಾಯಿಸಿಕೊಂಡು ಬರ್ತಾ ಇರುವಂತಹ ಸರ್ಕಾರ. ಬಟ್ ಜಾತಿ ಗಣತಿ ಅಂತ ಹೇಳಿದ ತಕ್ಷಣ ಅದು ಯಾಕೋ ಗೊತ್ತಿಲ್ಲ, ಸಿದ್ದರಾಮಯ್ಯ ಅವರ ಬುಡಕ್ಕೆ ಬರ್ತಾರೆ. ಜಾತಿ ಗಣಿತ ಸಮೀಕ್ಷೆ ಸಿದ್ದು ಸರ್ಕಾರ ಇಬ್ಬಾಗವಾಗಿರುವಂಥದ್ದು. ಹಿಂದೂ ಜಾತಿಯಲ್ಲಿ ಕ್ರಿಶ್ಚಿಯನ್ ಅವರ ಹೆಸರನ್ನ ಸೇರ್ಪಡೆ ಮಾಡಬಾರದು. ಡಿಸಿಎಂಡಿಕೆ ಶಿವಕುಮಾರ್ ಅವರು ಸೇರ್ಕೊಂಡು ತುಂಬಾ ಜನಕ್ಕೆ ಇದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಎಂಬಿ ಪಾಟೀಲ್ ಅವರು ರೋಷಾವೇಶವನ್ನ ತೋರಿಸಿದ್ರು. ಲಿಂಗಾಯತ ಧರ್ಮವನ್ನ ಒಡಿಬೇಕು ಅಂತ ಇದ್ದಾರೇನು ಅಂದ್ರೆ, ಲಿಂಗಾಯತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಗೌಡ ಕ್ರಿಶ್ಚಿಯನ್ ಈ ಥರ ಅವಶ್ಯಕತೆ ಇಲ್ಲ. ಕ್ರಿಶ್ಚಿಯನ್ರಲ್ಲಿ ಹಿಂದೂ ಕಾಲಂಗಳು ಬೇಕಾಗಿಲ್ಲ. ಹಿಂದೂಗಳಲ್ಲೂ ಕೂಡ ಇದರ ಕ್ರಿಶ್ಚಿಯನ್ರ ಅವಶ್ಯಕತೆ ಇಲ್ಲ. ಜಾತಿ ಗಣತಿಯ ಅವಶ್ಯಕತೆಯೇ ನನಗೆ ಬೇಡ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಸಾಕಷ್ಟು ಜನ ಸಚಿವರು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ದಾರೆ. ಅಹಿಂದ ನಾಯಕ ಸಿದ್ದರಾಮಯ್ಯ ಇದನ್ನ ಒಪ್ಪುತ್ತಾರಾ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಆದ್ರೆ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ದಂತೂ ಸತ್ಯ. ಹಿಂದಿನ ಜಾತಿ ಗಣತಿಯನ್ನ ಯಾರು ಕೂಡ ಒಪ್ಕೊಳ್ತಾ ಇಲ್ಲ. ಯಾಕಂತಂದ್ರೆ ಸಾಕಷ್ಟು ಜನ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದರ ನಿಟ್ಟಿನಲ್ಲಿ ಈಗಿರುವಂತಹ ಒಂದು ಜಾತಿ ಗಣತಿಯನ್ನು ಕೂಡ ಒಪ್ಕೊಳ್ತಾ ಇಲ್ಲ. ಲಿಂಗಾಯತ ಧರ್ಮವನ್ನ ಒಡಿಬೇಕು ಅಂತಿದ್ದಾರೆ. ಈ ಒಂದು ಹೊಸ ಕಾಲಮನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಹಲವು ಸಚಿವರಿಂದ ಮುಖ್ಯಮಂತ್ರಿಗಳಿಗೆ ನೇರ ಎಚ್ಚರಿಕೆಗಳು ಹೋಗಿದೆ. ವಿವಾದಗಳ ಮಧ್ಯೆ ಜಾತಿ ಗಣತಿಯನ್ನ ಮಾಡಬೇಕಾ, ಸದ್ಯಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೂರ್ಚಿ ಅಲ್ಲಾಡ್ತಾ ಇದೆ ಒಂದ್ ಕಡೆ. ಈ ಜಾತಿ ಗಣತಿ ಅವಶ್ಯಕತೆ ಅನಿವಾರ್ಯತೆ ಇತ್ತ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.